ಹಾಯ್ ಹಲೋ ವೆಲ್ಕಮ್ ಟು ಲಾಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ತೇನೆ ಫ್ರೆಂಡ್ಸ್ ನೀವು ನಾನು ತಮ್ಮನಲ್ಲಿ ನೋಡಿದಂತೆ ಫ್ರೆಂಡ್ಸ್ ಈ ರೀತಿಯಾಗಿರೋ ವಾಟ್ಸಪ್ ವಾಲ್ಪೇಪರ್ನ ಚೇಂಜ್ ಮಾಡಿ ಈ ರೀತಿ ವಾಟ್ಸಪ್ ವಾಲ್ಪೇಪರ್ನ ಯಾವ ರೀತಿ ಸೆಟ್ ಮಾಡೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಿಮ್ಮ ಫೋಟೋ, ನಿಮ್ಮ ಫ್ರೆಂಡ್ಸ್ ಫೋಟೋ ಅಥವಾ ನಿಮ್ಮ ರಿಲೇಟಿವ್ ಫೋಟೋ ಅಥವಾ ನಿಮ್ಮ ಯಾರಾದರೂ ಫೋಟೋ ಯಾವ ರೀತಿಯಾಗಿ ಸೆಟ್ ಮಾಡೋದು, ನಿಮ್ಗೆ ಇಷ್ಟವಾದ ಫೋಟೋ ಯಾವ ರೀತಿಯಾಗಿ ವಾಟ್ಸಪ್ ವಾಲ್ಪೇಪರಾಗಿ ಯಾವ ರೀತಿ ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡೋ ಮುನ್ನ ನೀವು ಯಾರು ನನ್ನ ಚಾನಲ್ಗೆ ಹೊಸದಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ಲಕ್ಕನ ಎನೇಬಲ್ ಮಾಡಿ ಈ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಯಾವ ರೀತಿ ಸೆಟ್ ಮಾಡೋದು, ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ ಸೆಟ್ ಮಾಡೋದು ನೋಡಿದ್ರು ವಾಟ್ಸಪ್ನ ವಾಲ್ಪೇಪರು ಅದು ಯಾವ ರೀತಿ ಅದು ನಿಮ್ಮ ಫೋನಿನಲ್ಲಿ ಯಾವ ರೀತಿ ಸೆಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಸೆಟ್ ಮಾಡೋದು ಅಂತ ಹಾಗಾದರೆ ಯಾವ ರೀತಿ ಸೆಟ್ ಮಾಡೋದು ಫೋನಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಹಾಗೆ ವಿಡಿಯೋಗೊಂದು ನೈಸ್ ವಿಡಿಯೋ ಅಂತ ಕಮೆಂಟ್ ಮಾಡಿ ತಕ್ಷಣ ಒಂದು ದಮ್ಮಕ್ಕದ ನೆಂಟರೊಂದಿಗೆ ನೋಡಿ ಫ್ರೆಂಡ್ಸ್ ನಮ್ಮ ಫೋನಿನ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಫೋನಿನ ಸ್ಕ್ರೀನ್ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಲ್ಲಿರೋ ವಾಟ್ಸಪ್ಪನ್ನು ಓಪನ್ ಮಾಡಿಕೊಳ್ಳಬೇಕಾಗಿದೆ. ನಾನು ನನ್ನ ಫೋನಲ್ಲಿರೋ ವಾಟ್ಸಪ್ಪನ್ನು ಓಪನ್ ಮಾಡಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ವೇಟ್ ಮಾಡಿ ನೋಡಿ ಫ್ರೆಂಡ್ಸ್, ನೀವು ನಿಮ್ಮ ಫೋನಿನ ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನ ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡ ನಂತರ ಈ ರೀತಿ ಚಾರ್ಟ್ ಓಪನ್ ಇರುತ್ತೆ. ಈ ರೀತಿ ಚಾರ್ಟ್ ಓಪನ್ ಅಂತ ನೀವು ಯಾರಾದರೂ ಚಾರ್ಟನ್ನು ಓಪನ್ ಮಾಡಿಕೊಂಡು ನೀವು ಒಂದು ಸಲ ನೋಡೋದು ಫ್ರೆಂಡ್ಸ್. ಈ ರೀತಿಯಾಗಿ ವಾಲ್ಪೇಪರ್ ರೀತಿಯಾಗಿ ಸೆಟ್ ಇರುತ್ತೆ, ಡಿಫಾಲ್ಟ್ ವಾಲ್ಪೇಪರ್ ಇರುತ್ತೆ. ನೀವು ಇದಕ್ಕೆ ನಿಮ್ಮ ಫೋಟೋ ಅಥವಾ ನಿಮ್ಗೆ ಬೇಕಾದ ಇಷ್ಟವಾದ ಫೋಟೋ ಯಾವ ರೀತಿಯಾಗಿ ಸೆಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇದರಿಂದ ಹೊರಬನ್ನಿ. ಇದರಿಂದ ಹೊರಬಂದ ನಂತರ ಇಲ್ಲಿ 3 ಡಾಟ್ ಕಾಣ್ತಿರುತ್ತಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳುತ್ತೆ. ನೀವು ಲಾಸ್ಟಲ್ಲಿ ನೋಡ್ಬೋದು ಸೆಟ್ಟಿಂಗ್ 5ನೇ ಆಪ್ಷನ್ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ. ನೀವು ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳೋಕೈತೆ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಂತೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆದ ನಂತರ ನೀವೇನು ನೋಡ್ಕೊಂಡು ನಾಲ್ಕನೇ ಆಪ್ಷನ್ ಅದೇ ಚಾರ್ಟ್ ಆಪ್ಷನ್ ಅಂತ ಇರುತ್ತೆ. ಥೀಮ್ ವಾಲ್ಪೇಪರ್ ಚಾರ್ಟ್ ಹಿಸ್ಟ್ರಿ ಇರುತ್ತೆ. ಇದ್ರ ಮೇಲೆ ನೀವು ಚಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ ಚಾರ್ಟ್ ಆಪ್ಷನ್ ಮೇಲೆ. ನೀವು ನೋಡ್ಬೋದು ಈ ರೀತಿಯ ಚಾರ್ಟ್ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ನೀವು ಏನು ಮಾಡ್ಬೇಕಂದ್ರೆ ಈ ರೀತಿಯ ಚಾರ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಂತೆ ಅಲ್ಲಿ ಥೀಮ್ಸು, ವಾಲ್ಪೇಪರು, ಎಂಟರ್ ಟು ಸೆಂಡು, ಮೀಡಿಯಾ, ಇನ್ಸ್ಟೆಂಟು ವಿಡಿಯೋ ಅದು ಬಂದಿರುತ್ತೆ. ಫಾಸ್ಟ್ ಮತ್ತು ಶಿಫ್ಟ್ಸು, ಚಾರ್ಟ್ ಅವೇರ್ನೆಸ್ ಅದು ಬಂದಿರುತ್ತೆ. ನೀವು ಇಲ್ಲಿ 2ನೇ ಆಪ್ಷನ್ ಡಿಸ್ಪ್ಲೇ ಒಳಗೆ ಥೀಮ್ ಇರುತ್ತೆ, ವಾಲ್ಪೇಪರ್ ಇರುತ್ತೆ. ಇದರೊಳಗೆ 2ನೇ ಆಪ್ಷನ್ ಆದ ನೀವು ವಾಲ್ಪೇಪರ್ನೊಳಗೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ಫ್ರೆಂಡ್ಸ್. ನೀವು ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಚೇಂಜ್ ಅಂತಿರುತ್ತೆ. ನೀವು ಚೇಂಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವಾಲ್ಪೇಪರ್ ಚೇಂಜಿಂಗ್ ಅಂತಿರುತ್ತೆ. ಈ ರೀತಿಯಾಗಿ ಮೊದಲೇ ಫಸ್ಟ್ ವಾಲ್ಪೇಪರ್ ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ವಾಲ್ಪೇಪರ್ ಚೇಂಜ್ ಮಾಡಿ ನಿಮಗೆ ಬೇಕಾದ ಫೋಟೋ ಅಥವಾ ವಾಲ್ಪೇಪರ್ ಸೆಟ್ ಮಾಡಿಕೊಳ್ಳಬೇಕಾಗುತ್ತೆ. ಅದಕ್ಕೆ ನೀವು ಚೇಂಜ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಬ್ರೈಟ್ನೆಸ್ ಹತ್ತಿರುತ್ತೆ, ಇಲ್ಲಿ ಡಾರ್ಕ್ ಹತ್ತಿರುತ್ತೆ, ಸ್ವಾಲ್ಡ್ ಕಲರ್ಸ್ ಹತ್ತಿರುತ್ತೆ. ಅವೆಲ್ಲ ಬೇಡ, ನಿಮಗೆ ಖುದ್ದು ನಿಮ್ಗೆ ಬೇಕಾಗಿರುವ ನಿಮ್ಗೆ ಇಷ್ಟವಾದ ಫೋಟೋನೇ ಸೆಟ್ ಮಾಡ್ಬೇಕಂದ್ರೆ ಇಲ್ಲಿ ಮೈ ಫೋಟೋಸು ಅಥವಾ ಡಿಫಾಲ್ಟ್ ವಾಲ್ಪೇಪರ್ ಇರುತ್ತೆ. ಆ ಡಿಫಾಲ್ಟ್ ವಾಲ್ಪೇಪರು ಮೈ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ತೋರಿಸ್ತೀನಿ. ಡಿಫಾಲ್ಟ್ ವಾಲ್ಪೇಪರ್ನ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ ವಾಲ್ಪೇಪರ್ ಬರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫೋಟೋಸ್ ಹತ್ತಿರುತ್ತೆ, ಮೈ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಮೈ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಫೋನಲ್ಲಿರುವ ಎಲ್ಲ ಫೋಟೋ, ವಿಡಿಯೋ, ಆ್ಯಪ್ಗಳು ಎಲ್ಲ ಓಪನ್ ಆಗುತ್ತೆ. ಓಪನ್ ಆದ ನಂತರ ಅದರಲ್ಲಿರುವ ಒಂದು ಫೋಟೋನ ನೀವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿಯಾದ ಫೋಟೋವನ್ನು ಫ್ರೆಂಡ್ಸ್ ನಾನು ಚೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ರೀತಿಯ ಫೋಟೋ ಚೂಸ್ ಮಾಡಿಕೊಂಡ ನಂತರ ನೀವು ಏನು ಮಾಡ್ಬೇಕಂದ್ರೆ ನೀವು ಫೋಟೋ ಈ ರೀತಿಯಾಗಿ ಸರ್ಚಾಗಿ ನೋಡ್ಕೊಳ್ಬೇಕು. ಯಾವ ರೀತಿಯಾಗಿ ಸೆಟ್ ಮಾಡ್ಕೋತಾ ಜೂಮ್ ಔಟು ಬರುತ್ತೆ, ಯಾವ ರೀತಿಯಾಗಿ ಸೆಟ್ ಮಾಡ್ಬೇಕಂತ ನಾನು ಈ ರೀತಿಯಾಗಿ ಇಷ್ಟು ಕ್ರಾಪ್ ಮಾಡಿ ಈ ರೀತಿಯಾಗಿಟ್ಟು ನಾನು ಏನು ಮಾಡ್ತೀನಿ ಸೆಟ್ ಅಂತ ಕೊಡ್ತೀನಿ ಫ್ರೆಂಡ್ಸ್. ಸೆಟ್ ವಾಲ್ಪೇಪರ್ ಅಂತ ಬರುತ್ತೆ. ನೀವು ಸೆಟ್ ವಾಲ್ಪೇಪರ್ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ನಿಮ್ಮ ವಾಲ್ಪೇಪರ್ ಚೇಂಜ್ ಆಗಿದೆ ಫ್ರೆಂಡ್ಸ್. ಇದು ವಾಲ್ಪೇಪರ್ ಚೇಂಜ್ ಆಗಿದೆಯಲ್ವಾ ಖಂಡಿತವಾಗಿ ನೋಡೋಣ ಫ್ರೆಂಡ್ಸ್. ಇಲ್ಲಿ ನಾವು ಒಬ್ಬರ ಚಾರ್ಟನ್ನು ಓಪನ್ ಮಾಡಿಕೊಂಡು ಈಗ ರಿಟರ್ನ್ ಬಂದ ನಂತರ ಒಬ್ಬರ ಚಾರ್ಟನ್ನು ಓಪನ್ ಮಾಡಿಕೊಂಡು ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಒಬ್ಬರು ಚಾರ್ಟನ್ನು ಓಪನ್ ಮಾಡಿಕೊಂಡು ನೋಡಿದೆ ಫ್ರೆಂಡ್ಸ್. ಈ ರೀತಿಯಾಗಿ ವಾಲ್ಪೇಪರ್ ಸೆಟ್ ಆಗಿದೆ ಅಲ್ಲ ಫ್ರೆಂಡ್ಸ್. ಸಕ್ಸಸ್ಫುಲ್ಲಾಗಿ ನೋಡಿದೆ ಫ್ರೆಂಡ್ಸ್ ಯಾವ ರೀತಿಯಾಗಿ ವಾಲ್ಪೇಪರ್ನು ಸೆಟ್ ಮಾಡೋದು ಫ್ರೆಂಡ್ಸ್. ನೋಡಿಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಿಮ್ಮ ಫೋನಿನಲ್ಲಿ ವಾಟ್ಸಪ್ ವಾಲ್ಪೇಪರ್ನ ಯಾವ ರೀತಿಯಾಗಿ ಚೇಂಜ್ ಮಾಡಿ ಸೆಟ್ ಮಾಡೋದು, ನಿಮಗೆ ಇಷ್ಟವಾದ ಫೋಟೋ ಯಾವ ರೀತಿಯಾಗಿ ವಾಟ್ಸಪ್ ವಾಲ್ಪೇಪರಾಗಿ ಯಾವ ರೀತಿ ಸೆಟ್ ಮಾಡೋದು ನೋಡಿದ್ರೆ ಫ್ರೆಂಡ್ಸ್. ಹಾಗಾದರೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಇನ್ನವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ? ಹಾಗಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಳಕನ್ನ ಎನೇಬಲ್ ಮಾಡಿ ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಏನಾದ್ರು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.